अजित प्रीति जनकं भजेऽहं विजयध्वजं तपस्वाध्याय शुश्रूषा कृष्ण पूजारतं मुनिं विश्वेशमिष्टदं वन्दे परिम्राट् चक्रवर्तिनं श्रीगुरुभ्यो नमः हरिः ओम् जन्माद्यस्य यतोऽन्वयादितरतश्चार्थेष्वभिघ्नस्वराट् तेने ब्रह्म हृदाय आदिकवये मुह्यन्ति यं सूरजः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि ॐ स्वस्त्यस्तु सदाम् अशेषसन्मङ्गलानि भवन्तु सम्यक् श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मष अपनोदनपटतरे श्रीमद्भागवते महापुराणे तृतीयस्कन्धे दशमाध्याये अद्य कथानुवादे सति किञ्चित् पूर्वकथानुवादः। ಈಗ 32ನೇ ಶ್ಲೋಕದ ವಿವರಣೆ. ಭಗವಂತನ ದರ್ಶನ ಆದ್ರೆ ಏನ್ ಫಲ ಅಂತ, ದೇವರನ್ನು ನೋಡಿದವ್ರಿಗೆ ಏನ್ ಫಲ ಅಂದಾಗ ಬ್ರಹ್ಮದೇವರು ತಿಳಿಸ್ತಾರೆ, ದೇವರ ನೋಡಿದ್ದಕ್ಕೆ ಫಲ ಇಷ್ಟು, ಕಶ್ಮಲಂ ಜಹ್ಯಾ ಅಂತ ಹೇಳಿದ್ದಾರೆ. ದುಃಖ ಕಳ್ಕೊಳ್ಳೋದು, ನಮ್ಮಲ್ಲಿರೋ ಕಶ್ಮಲಗಳು, ಅದು ಯಾವುದೇ ತರ ದುಃಖ ಆಗ್ಬೋದು, ಯಾವುದೇ ಕಾರಣದಿಂದ ಬಂದಿರೋ ದುಃಖ ಆಗ್ಬೋದು, ಅದನ್ನ ಕಳ್ಕೊಳ್ಳುವಂತಹದ್ದೇ ದೇವರ ದರ್ಶನಕ್ಕೆ ಫಲ. ಅದರಲ್ಲೂ ಯಾವಾಗ ದುಃಖ ಬರುತ್ತೆ ಅಂದ್ರೆ, ದೇವರನ್ನ ನಮಗೆ ಸಮಾನ ಅಂತ ಚಿಂತಿಸಿದೆ, ನಾನು ದೇವರು ಒಂದೇ, ಅಥವಾ ಒಂದೇ ತರಹ ಐಕ್ಯ ಚಿಂತನೆ, ಅಥವಾ ನಾನೇ ಅವನಿಗಿಂತ ಶ್ರೇಷ್ಠ ಅಂತ ಚಿಂತನೆ ಮಾಡೋದು, ಹೀಗೆ ನಾನಾ ತರಹದ ಅನರ್ಥ ಉಪಾಸನೆಗಳಿದೆ, ಮಾಡಬಾರದ ಉಪಾಸನೆ. ಅದೆಲ್ಲ ಮಾಡಿದ್ರೆ ದುಃಖ ತಾನಾಗೆ ಸಹಜವಾಗಿ ಬರುತ್ತೆ. ಅದನ್ನ ಹೋಗಿಸ್ಕೊಳ್ಬೇಕು ಅಂದ್ರೆ ದೇವರ ದರ್ಶನ ಆಗ್ಬೇಕು, ಅಂದ್ರೆ ಸರಿಯಾಗಿ ದೇವರ ಉಪಾಸನೆ ಮಾಡ್ಬೇಕು. ದೇವರು ಕಾಣ್ತಾನೆ, ಅನುಗ್ರಹಿಸ್ತಾನೆ. ಹಾಗಾದ್ರೆ ಭಗವಂತ ಕಾಣ್ತಾನ, ಎಲ್ಲಿದ್ದಾನೆ ಭಗವಂತ ಅಂತ ಪ್ರಶ್ನೆ ಮಾಡ್ಕೊಂಡು ಅದಕ್ಕೆ ಉತ್ತರ ಕೊಟ್ರು. ದಾರುಷು ಅಗ್ನಿಮಿವ, ಕಟ್ಟಿಗೆಯಲ್ಲಿ ಹೇಗೆ ಎಲ್ಲಾ ಕಡೆ ಪ್ರತಿಯೊಂದು ಅಂಶದಲ್ಲಿ ಆ ಅಗ್ನಿಯ ಕಣ ಕಣ ತುಂಬಿರುತ್ತೋ, ಅದೇ ತರ ಪ್ರತಿಯೊಂದು ವಸ್ತುಗಳ ಒಳಗಡೆ ಆ ಭಗವಂತ ತಾನು ತುಂಬಿರ್ತಾನೆ ಅಂತ ಇದನ್ನ ವರ್ಣಿಸ್ತಾ ಮಾಂ ಪ್ರತಿ ಚಕ್ಷೀತ ಅಂತ ಹೇಳ್ತಾರೆ. ಅಂದ್ರೆ ಪ್ರತಿಯೊಂದು ಪದಾರ್ಥದಲ್ಲಿ ಭಗವಂತ ಇರ್ತಾನೆ, ಅದು ವಿಶೇಷವಾಗಿ ಜೀವರಲ್ಲಿ ವಿಶೇಷ ಸನ್ನಿಧಾನ ಇಟ್ಟಿರ್ತಾನೆ. ಅದು ಹೇಗೆ, ಅಂಗುಷ್ಠ ಮಾತ್ರ ಅಂತ ಬಂತು, ಹೆಬ್ಬೆರಳಿನಷ್ಟು ಗಾತ್ರದಲ್ಲಿ ಭಗವಂತ ಪ್ರತಿಯೊಬ್ಬರ ಹೃದಯದಲ್ಲಿ ತಾನು ಇರ್ತಾನೆ. ಹೀಗೆ ಲೋಕಃ ಯದಾ ಸರ್ವಭೂತೇಶು, ಯಾರ್ಯಾರು ಮುಕ್ತಿಯನ್ನು ಪಡಿಬೇಕು ಅಂತ ಯೋಗ್ಯತೆಯನ್ನ ಪಡೆದಿದ್ದಾರೆ ಜೀವರು, ಅಥವಾ ಇಚ್ಛೆ ಇದೆ ನಾ ಮುಕ್ತಿಗೆ ಹೋಗ್ಬೇಕು ಅಂತ ಯೋಗ್ಯತೆ ಇರೋ ಜೀವರು ಯಾವಾಗ ಎಲ್ಲಾ ಪ್ರಾಣಿಗಳಲ್ಲಿ ಭಗವಂತನನ್ನ ಇದಾನೆ ಅಂತ ತಿಳ್ಕೊಳ್ತಾನೋ, ಹಾಗೆ ದೇವರು ಎಲ್ಲಿದ್ರು ಅವನಿಗೆ ಯಾವುದೇ ರೀತಿ ಲೇಪಗಳಾಗಲ್ಲ, ಸುಖ ಆಗ್ಲಿ ದುಃಖ ಆಗ್ಲಿ ಆಗಲ್ಲ ಅಂತ ಯಾವಾಗ ಆ ವ್ಯಕ್ತಿ ಆ ಜೀವಿ ತಾನು ತಿಳ್ಕೊಳ್ತಾನೋ, ಆಗ್ಲೇ ಅವನಿಗೆ ದುಃಖ ಪರಿಹಾರ ಅಂತ ಹೇಳ್ತಾನೆ. ಈ ರೀತಿ ಎಂದೆಂದಿಗೂ ಜೀವೇಶ್ವರರನ್ನ ಒಂದೇ ಅಂತ ಚಿಂತಿಸಬಾರದು, ಸಾಮ್ಯ ಚಿಂತನೆ ಆಗ್ಬಾರ್ದು, ಆಧಿಕ್ಯ ಚಿಂತನೆನೂ ಆಗ್ಬಾರ್ದು. ಈ ಎಲ್ಲ ವಿಷಯಗಳು ಇಲ್ಲಿ ಬಂತು. ಈ ಹಿಂದಿನ ಪಾಠದಲ್ಲೂ ನಾವು ನೋಡಿದ್ವಿ ಹಿಂದಕ್ಕೆ, ಆತ್ಮಸ್ತೋತ್ರ ಅಂದ್ರೆ ಏನು, ಅದರಿಂದ ಆತ್ಮಸ್ತೋತ್ರದಿಂದ ಬರುವ ದೋಷ ಪರಿಹಾರ ಆಗತ್ತೆ ಅಂತ. ಅದು ಇಲ್ಲೆಲ್ಲ ಬಂದಿದೆ ನೋಡಿ. ಭಾಗವತದಲ್ಲಿ ಬಂದ ವಿಷಯಗಳೆಲ್ಲ ನಾವು ಆ ಗ್ರಂಥದಲ್ಲಿ ಕಾಣಬಹುದು, ಅಷ್ಟು ಚೆನ್ನಾಗಿ ಆ ಗ್ರಂಥದಲ್ಲಿ ಬಂದಿದೆ ವಿಷಯಗಳು. ಇನ್ನು ದೇಹೇ ದೇಹೇ ಹರಿಸ್ತಸ್ಮಿನ್ ಇತ್ಯೇತದ್ ಅತ್ರಾಪಿ ಉದಾಹರಣೆ. ಈ ಶ್ಲೋಕದಲ್ಲೂ ಹಿಂದೆ ಶ್ಲೋಕದಲ್ಲಿ ಏನು ಉದಾಹರಿಸಿದ್ರಲ್ಲ ಆ ಪದ್ಯವನ್ನು ಇಲ್ಲೂ ತಗೊಳ್ಬೇಕು. ಅಂದ್ರೆ ಭಗವಂತ ತಾನು ಪ್ರತಿಯೊಬ್ಬರ ದೇಹದಲ್ಲಿ ಅಂಗುಷ್ಠ ಗಾತ್ರದಲ್ಲಿ ಇರ್ತಾನೆ, ಅವನಲ್ಲಿ ಅಚಿಂತ್ಯದ್ಭುತ ಶಕ್ತಿ ಇದೆ, ಎಲ್ಲ ಲೋಕಗಳು ಅವನಲ್ಲಿ ಇದೆ ಅನ್ನೋ ಜ್ಞಾನ ಯಾವಾಗಲೂ ಇಟ್ಕೊಂಡಿರ್ಬೇಕು ಅಂತ. ಅಂದ್ರೆ ಅವನ ಅಚಿಂತ್ಯದ್ಭುತ ಶಕ್ತಿ ನೆನಪಿಸ್ಕೊಳ್ತಾ ಇರ್ಬೇಕು ಮತ್ತೆ. ಹಾಗೆ ನೆನಪಿಸ್ಕೊಳ್ತಾ ಇದ್ದು ಭಗವಂತನ ಧ್ಯಾನ ಮಾಡಿದ್ರೆ ಒಂದ್ ದಿವಸ ಭಗವಂತ ಕಾಣ್ತಾನೆ. ಇಷ್ಟ ಆಯ್ತು. ಇದಾದ್ಮೇಲೆ ಇಲ್ಲಿ ಕಶ್ಮಲ ಅನ್ನೋದಕ್ಕೆ ಒಂದು ಅರ್ಥ ಬರೀತಾರೆ ಇನ್ನೊಬ್ರು ಟಿಪ್ಪಣಿಕಾರರು. ಅವರೇನ್ ಅರ್ಥ ಬರೀತಾರೆ, ಬಾಹ್ಯ ಮನೋಗತಂ ವಿಷಾದಂ. ಕಶ್ಮಲ ಕಳ್ಕೊಳ್ಳೋದು ಅಂದ್ರೆ, ಈಗ ನಮಗೆ ಹೊರಗಿನ ಮನಸ್ಸೇ ತಗೊಳ್ಳೋಣ, ಒಳ ಮನಸ್ಸು ಬೇಡ, ಹೊರಗಿನ ಮನಸ್ಸು. ಅಂದ್ರೆ ಈ ದೇಹ ಎಲ್ಲಿವರೆಗಿರುತ್ತೆ ಅಲ್ಲಿವರೆಗೂ ಇರುವಂತಹ ಮನಸ್ಸು.
ಮೋಕ್ಷಕ್ಕಿನ್ನೂ ಅವನು ಹೋಗಿಲ್ಲ, ಮುಂಚಿನ ಅವಸ್ಥೆಯಲ್ಲಿ ಮನಸ್ಸಿದೆ. ಆ ಬಾಹ್ಯ ಮನಸ್ಸೇನಿದೆಯಲ್ಲ ಅದರಲ್ಲಿ ಅನೇಕ ಈ ದೌರ್ಬಲ್ಯಗಳಿರುತ್ತೆ. ನನ್ನ ಕೈಯಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಆಗೋದೇ ಇಲ್ಲ ಅನ್ನೋ ಉದಾಸೀನ್ಯ ಭಾವ ಇರ್ಬೋದು, ಹತಾಶ ಭಾವ ಇರ್ಬೋದು, ನಾನಾ ತರದ್ದು. ಇದು ಸುಮ್ಮನೆ ಒಂದೆರಡು ಉದಾಹರಣೆ ಹೇಳಿದ್ದು. ಈ ತರ ಅನೇಕ ತರಹ ದೌರ್ಬಲ್ಯ ಇರುತ್ತೆ ಜೀವನದಲ್ಲಿ. ಈ ಬಾಹ್ಯ ಮನಸ್ಸಿನಲ್ಲಿರೋ ಪ್ರತಿಯೊಂದು ದೌರ್ಬಲ್ಯ ಅದು ಹೋಗುತ್ತೆ ಯಾವಾಗ ದೇವರ ದರ್ಶನ ಆದಾಗ. ಯಾಕೆ ಬಾಹ್ಯ ಮನಸ್ಸೇ ಹೊರಟೋಗ್ಬಿಡುತ್ತೆ, ಕಳಚ್ಕೊಂಡು ಹೋಗ್ಬಿಡುತ್ತೆ. ಇರೋ ಮನಸ್ಸು ಒಂದೇ, ಆಂತರ ಮನಸ್ಸು. ಅದು ನಮ್ಮ ಸ್ವರೂಪದಲ್ಲೇ ಇರುತ್ತೆ, ಸ್ವರೂಪದ್ದೇ ಅದು, ಸ್ವರೂಪಕ್ಕಿಂತ ಏನ್ ಬೇರೆ ಅಲ್ಲ ಮನಸ್ಸು. ಅದು ಮೋಕ್ಷ ಕಾಲದಲ್ಲಿ ನಮಗೆ ಜ್ಞಾನ ತಂದು ಕೊಡುತ್ತೆ. ಹಾಗಾಗಿ ಮೋಕ್ಷದಲ್ಲೂ ನಮಗೆ ಮನಸ್ಸಿದೆ, ಆದ್ರೆ ಈ ಗುಣತ್ರಯಾತ್ಮಕವಾದ ಮನಸ್ಸಲ್ಲ. ಸತ್ವ ರಜಸ್ ತಮಸ್ಸು ಈ ಗುಣಗಳಿಂದ ತುಂಬಿರುವಂತಹ ಮನಸ್ಸು, ಅಥವಾ ಇದೇ ಗುಣ ಸ್ವರೂಪವನ್ನು ಹೊಂದಿರೋ ಮನಸ್ಸೇನಿದೆಯಲ್ಲ, ಈ ಮನಸ್ಸು ಅಲ್ಲಿರಲ್ಲ ಅಷ್ಟೇ. ಸ್ವರೂಪ ಮನಸ್ಸು ಅಲ್ಲಿರತ್ತೆ ಮೋಕ್ಷದಲ್ಲಿ. ಈ ವಿಷಯವನ್ನ ಇಲ್ಲಿ ತಿಳ್ಕೊಳ್ಬೇಕು ಅಂತ ಈ ಟಿಪ್ಪಣಿಕಾರರು ಬಿಡಿಸ್ತಾರೆ. ಕಶ್ಮಲ ಅಂದ್ರೆ ಹೊರಗಿನ ಮನಸ್ಸಿನಲ್ಲಿರುವಂತ ದೌರ್ಬಲ್ಯ ಅಂತ ಅರ್ಥ. ಬಾಹ್ಯ ಮನೋಗತಂ ವಿಷಾದಂ ಅಂತ ಬರೀತಾರೆ. ಇನ್ನು ಈ ಶ್ಲೋಕದಲ್ಲಿ ಯದಾತು ಸರ್ವಭೂತೇಶು ಅಂದ್ರೆ ಯಾವಾಗಲಾದರೋ ಹೀಗ್ ತಿಳಿತಾನೋ ಅಂತ ಬಂತಲ್ಲ, ಇನ್ನೊಂದು ಏನೋ ತಿಳಿಲಿಕ್ಕಿದೆ, ಆ ರೀತಿ ತಿಳ್ಕೊಳ್ಬೇಕಂತ. ಏನಂತ? ಲೋಕಾಧಾರತ್ವ ರೂಪ ವಿಶೇಷ ಅಂತ. ಕೇವಲ ದೇವರು ಎಲ್ಲಾ ಕಡೆ ಇದ್ದಾನೆ ಅಷ್ಟೇ ಅಲ್ಲ, ಎಲ್ಲಾ ಕಡೆ ಇದ್ದು ತನ್ನಲ್ಲಿ ಎಲ್ಲಾ ಲೋಕಗಳನ್ನ ಇಟ್ಕೊಂಡಿದ್ದಾನೆ. ಇಡೀ ಲೋಕಗಳಿಗೆ ಅವನ ಆಧಾರ ಅನ್ನೋ ಜ್ಞಾನನೂ ಬೇಕು. ಆ ಜ್ಞಾನದ ಜೊತೆಗೆ ಭಗವಂತ ಅಂಗುಷ್ಠ ಗಾತ್ರದಲ್ಲಿ ಎಲ್ಲಾ ಕಡೆ ಇದ್ದಾನೆ ಅನ್ನುವ ಜ್ಞಾನ ಬೇಕು ಅಂತ. ಈ ವಿಶೇಷವನ್ನ ಆ ಭಾಗವತಲ್ಲಿ ಬಂದ ಒಂದು ತು ಅನ್ನೋ ಶಬ್ದನೂ ಸೂಚನೆ ಮಾಡ್ತಾ ಇದೆ ಅಂತ ವ್ಯಾಖ್ಯಾನ ಮಾಡಿದ್ರು. ಇದಾದ್ಮೇಲೆ ಇನ್ನು ವಿಸ್ತಾರವಾಗಿ ಜ್ಞಾನದ ಬಗ್ಗೆ ಹೇಳ್ತಾ ಹೋಗ್ತಾರೆ. ಅಂದ್ರೆ ಮೋಕ್ಷ ಸಿಗಬೇಕು ಅಂದ್ರೆ ಇಷ್ಟೇ ಜ್ಞಾನ ಸಾಲಲ್ಲ, ಇನ್ನೂ ಒಂದಿಷ್ಟು ಜ್ಞಾನ ಬೇಕಾಗತ್ತೆ. ಅದು ಯಾವ ಜ್ಞಾನ ಅಂದ್ರೆ, ದೇವರ ಬಗ್ಗೆ ನೀವು ಸರಿಯಾಗಿ ತಿಳ್ಕೊಂಡ್ರಿ, ನಿಮ್ ಬಗ್ಗೆ ನೀವು ಸರಿಯಾಗಿ ತಿಳ್ಕೊಳ್ಬೇಕಲ್ಲ, ಅದು ನಿಮ್ಮ ಪುರುಷಾರ್ಥಕ್ಕೆ ಕಾರಣ ಆಗತ್ತೆ. ಅದನ್ನ ಹೇಳ್ತಾರೆ. ನೈತಾವತಾಪಿ ಪೂರ್ಯತೆ ಇತಿ ಪೂರ್ವೋಪದಿಷ್ಟ ಜ್ಞಾನಂ ಉಪಚಿನೋತಿ. ಇಷ್ಟಾದ್ರೂ ಸಾಲಲ್ಲ ಮೋಕ್ಷಕ್ಕೆ ಹೋಗ್ಲಿಕ್ಕೆ ಒಬ್ಬ ಸಾತ್ವಿಕ ಜೀವಿಗೆ, ತನ್ನ ಬಗ್ಗೆನೂ ತಾನು ತಿಳ್ಕೊಳ್ಬೇಕು ಅಂತ. ಅದನ್ನ ನ ಕೇವಲಂ ಉಕ್ತವಿಧಂ ಕಿಂತು ಸ್ವಸ್ವರೂಪ ಜ್ಞಾನಮಪಿ ಜೀವಸ್ಯ ಪುರುಷಾರ್ಥತೆಯ ಅಪೇಕ್ಷಿತಂ. ಕೇವಲ ಹಿಂದೆ ಹೇಳಿದ್ದಷ್ಟೇ ಅಲ್ಲ, ತನ್ನ ಸ್ವರೂಪ ಜ್ಞಾನವು ಜೀವನಿಗೆ ಬೇಕಾಗಿದೆ, ಅದು ಅವನ ಪುರುಷಾರ್ಥಕ್ಕೆ ಕಾರಣ ಆಗತ್ತೆ ಅಂತ. ಅದನ್ನ ಈ ಮುಂದಿನ ಶ್ಲೋಕದಲ್ಲಿ ತಿಳಿಸ್ತಾರೆ. 33ನೇದು. ಯದಾ ರಹಿತಮಾತ್ಮಾನಂ ಭೂತೇಂದ್ರಿಯ ಗುಣಾಶಯೈಃ ಸ್ವರೂಪೇಣ ಮಯೋಪೇತಂ ಪಶ್ಯನ್ ಸ್ವರಾಜ್ಯಮೃಚ್ಛತಿ. ಇನ್ನು ಜೀವ ತಾನು ತಿಳಿಬೇಕಾದ ಮತ್ತೊಂದು ವಿಷಯವನ್ನ ಹೇಳ್ತಾ ಇದ್ದಾರೆ. ಏನು? ಜೀವನನ್ನ ಹೇಗ್ ತಿಳಿಬೇಕು ಅಂದ್ರೆ, ನಾವು ಹೊರಗಡೆ ಈಗ ದೇಹ ನೋಡ್ತಾ ಇದೀವಿ, ಮತ್ತೆ ಈ ಜಡವಾದ ಮನಸ್ಸು, ಜಡವಾದ ಏನೇನು ಭಾಗಗಳು ನಮ್ಮ ದೇಹದಲ್ಲಿದೆ, ಇದು ಎಲ್ಲ ಆತ್ಮ ಅಲ್ಲ. ಇದೆಲ್ಲ ಆತ್ಮನಿಗಿಂತ ಬೇರೆ. ಇದು ನಮಗ್ ಬಂದಿರೋದು. ಈ ರೂಪ ನಮ್ದಲ್ಲ, ನಿಜವಾಗಿ ಇದು ನಿಜವಾದ ಸ್ವರೂಪ ಅಲ್ಲ. ಇದು ಒಂದ್ ದಿವ್ಸ ನಶ್ವರ, ಅದು ಹೋಗತ್ತೆ. ಒಂದು ದಿವ್ಸ ಈ ಜೀವ ಸತ್ತ ಅಂತ ಹೇಳ್ತಾರೆ. ವಸ್ತುತಃ ಜೀವ ನಿತ್ಯ, ಅವನ್ ಸಾಯಲ್ಲ. ಆದ್ರೆ ಅವನಿಗೆ ದೇಹ ಹೋದಾಗ ಇವನು ಸತ್ತ ಅಂತ ಹೇಳ್ತಾರೆ. ಮರಣ ಹೊಂದಿದ ಅಂತೆಲ್ಲ ಈ ತರ ಶಬ್ದಗಳನ್ನು ಬಳಸ್ತಾರೆ. ಆದ್ರೆ ಜೀವನನ್ನ ಭೂತ ಇಂದ್ರಿಯ ಗುಣಾಶಯೈಹಿ ಅಂದ್ರೆ ಪಂಚಭೂತಗಳು, ಇಂದ್ರಿಯಗಳು, ಮತ್ತೆ ಸತ್ವಗುಣ, ರಜೋಗುಣ, ತಮೋಗುಣ, ಇದೆಲ್ಲ ಏನೇನಿದೆ ಇದು ಯಾವುದು ಆ ಜೀವನಲ್ಲಿಲ್ಲ. ದೇಹಕ್ಕಿಂತ ಅವನು ಬೇರೆ. ಇದೆಲ್ಲ ಇರೋ ದೇಹದಲ್ಲಿ, ಗುಣ, ಇಂದ್ರಿಯ ಮತ್ತೆ ಪಂಚಭೂತ, ಇದೆಲ್ಲ ದೇಹಕ್ಕೆ ಸಂಬಂಧಪಟ್ಟಿದ್ದು. ದೇಹನೇ ಬೇರೆ, ಆತ್ಮನೇ ಬೇರೆ ಅನ್ನುವ ಸ್ವರೂಪ ಜ್ಞಾನ ಬೇಕು. ಜೊತೆಗೆ ಈ ಜೀವನಿಗೆ ಬಿಂಬರೂಪ ಅಂತ ಒಂದಿರುತ್ತೆ ಒಳಗಡೆ. ಅಂದ್ರೆ ತನ್ನ ಹೃದಯ ಪ್ರದೇಶದಲ್ಲಿ ಇರುತ್ತೆ ಆ ರೂಪ, ಬಿಂಬರೂಪ.
ಆ ಬಿಂಬರೂಪಿ ಪರಮಾತ್ಮ ಯಾವಾಗ ಜೀವನ ಹತ್ರ ಇರೋನು ಕಾಣ್ತಾನೋ ಆ ಜೀವನಿಗೆ, ಆಗ ಅವನಿಗೆ ಮೋಕ್ಷ ಸಿಗುತ್ತೆ. ಅಂದ್ರೆ ಬಿಂಬರೂಪಿ ಪರಮಾತ್ಮನ ಅನುಗ್ರಹ ಹಾಕಬೇಕು ಅಂತ ಇದನ್ನ ಇಲ್ಲಿ ಹೇಳಿದ್ದಾರೆ. ಸ್ವರೂಪೇಣ ಮಯಾ ಉಪೇತಂ, ಆ ಜೀವನ ಒಳಗಡೆ ಜೀವನಾಗಿ ಇರುವಂತಹ ಪರಮಾತ್ಮ ಅಂದ್ರೆ ಆ ಭಗವಂತನ ಆಕಾರನೂ ಹಾಗೆ ಇರುತ್ತೆ. ಅದು ಬಿಂಬ, ನಾವು ಪ್ರತಿಬಿಂಬ. ಬಿಂಬ ಪ್ರತಿಬಿಂಬ ಹೇಗೆ ಅಂದ್ರೆ ನಾವು ನಮ್ ನೆರಳು ಇದ್ದಾಗೆ, ಹಾಗೆ ದೇವರು ದೇವರ ನೆರಳು ತರ ನಾವು. ಅವನೇನ್ ಹೇಳ್ತಾನೋ ಅದನ್ನೇ ನಾವು ಕೇಳ್ಬೇಕು, ಅವನ್ ಥರನೇ ನಾವಿರ್ತೀವಿ. ನಮ್ಮ ಆಕಾರನೂ ಹಾಗೆ ಅದೇ ತರ ಹೋಲುತ್ತೆ. ಹಾಗೆ ಅವನ ಮಾತನ್ನೇ ನಾವು ಕೇಳ್ಕೊಂಡಿರ್ಬೇಕು. ಅದಕ್ಕೆ ನೆರಳು ನಮ್ ತರ ಅಂತ ನಾವು ಉದಾಹರಣೆ ಕೊಟ್ಟಿದ್ವಿ, ಬಿಂಬ ಪ್ರತಿಬಿಂಬ ಅಂದ್ರೆ. ಆ ತರ ಇಲ್ಲಿ ಭಗವಂತನನ್ನ ಬಿಂಬ ಅಂತ ತಿಳಿದು ಆ ಬಿಂಬರೂಪಿ ಪರಮಾತ್ಮನ ಅನುಗ್ರಹವನ್ನ ಯಾರು ಪಡಿತಾನೋ, ಯಾರು ಆ ಬಿಂಬರೂಪಿ ಪರಮಾತ್ಮನನ್ನ ಕಾಣ್ತಾನೋ, ಆಗ ಅಂಥ ವ್ಯಕ್ತಿ ಸ್ವರಾಜ್ಯಂ, ತನ್ನ ನಿಜವಾದ ಆನಂದವನ್ನ, ಅವನು ಅಂದ್ರೆ ಮೋಕ್ಷವನ್ನ ಪೃಚ್ಛತಿ, ಪಡಿತಾನೆ ಅಂತ ಅರ್ಥ. ಅಂದ್ರೆ ದೇವರು ಎಲ್ಲೋ ದೂರದಲ್ಲಿ ಇಲ್ಲ. ನಾವ್ ಅನ್ಕೊಳ್ಬಹುದು ಇಂಥ ದೇವರನ್ನ ಹೇಗಪ್ಪ ಪಡೆಯೋದು, ಆ ಬಿಂಬರೂಪ ಎಲ್ಲಿದೆ, ಹುಡ್ಕೊಂಡು ಹೋಗೋ ಅಗತ್ಯ ಇಲ್ಲ, ಒಳಗಡೆನೆ ಇದ್ದಾನೆ, ನಮ್ಮ ಹೃದಯದ ಒಳಗಡೆನೆ. ಅಷ್ಟು ಹತ್ರದಲ್ಲಿ ಇದ್ರೂ ತಿಳ್ಕೊಳಿಕ್ ಆಗ್ತಾ ಇಲ್ಲ. ಹೇಗೆ ನಮ್ಮ ರೆಪ್ಪೆ ಇರುತ್ತಲ್ಲ, ಕಣ್ಣಿನ ರೆಪ್ಪೆ, ಕಣ್ಣಿನ ರೆಪ್ಪೆ ನಾವೇ ಹೆಂಗ್ ನೋಡ್ಕೊಳ್ಳೋದು, ನಮ್ಮ ಹತ್ರ ಇದೆ, ಕಣ್ಣಿನ ಹತ್ರನೇ ಇದೆ ಅದು, ಆದ್ರೆ ಅದನ್ನ ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಆ ತರ ಆಗ್ದಾಗ ಆಯ್ತು. ಆದ್ರೆ ಕನ್ನಡಿ ಮುಂದೆ ನಿಂತ್ರೆ ನಮ್ಮ ರೆಪ್ಪೆ ನಾವು ನೋಡ್ಕೊಳ್ಬಹುದು. ಆದ್ರೆ ಬಿಂಬರೂಪಿ ಪರಮಾತ್ಮ ಈ ಕಣ್ಣಿನ ರೆಪ್ಪೆ ತರ ಇದ್ರು ನೋಡೋ ಕನ್ನಡಿ ಸಿಗ್ತಾರೆ ನಮ್ಗೆ, ಯಾವ ಕನ್ನಡಿಲಿ ನೋಡ್ಬೇಕು ಅಂತ. ವಸ್ತುತಃ ಅದು ಶಾಸ್ತ್ರನೇ ಕನ್ನಡಿ. ಅಲ್ಲಿ ನೋಡ್ತಾ 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 ಕೊನೆಗೆ ಗೊತ್ತಾಗ್ಬಿಡುತ್ತೆ ಆ ಬಿಂಬರೂಪಿ ಪರಮಾತ್ಮನ ಬಗ್ಗೆ, ಹೃದಯದಲ್ಲೇ ಕಾಣ್ಬಿಡ್ತಾರೆ. ಅಂದ್ರೆ ಸರಿಯಾಗಿ ಆ ಶಾಸ್ತ್ರಗಳ ಅಧ್ಯಯನ ಪರಿಪಕ್ವಾವಸ್ಥೆಗೆ ತಲುಪಿದ್ರೆ ಆ ಒಂದು ದಿವ್ಯ ಜ್ಞಾನ ಪರಮಾತ್ಮನೇ ನೀಡ್ತಾನೆ. ಅಂತೂ ಬಿಂಬರೂಪಿ ಪರಮಾತ್ಮನ ಜ್ಞಾನ ಅವಶ್ಯಕ, ಜೊತೆಗೆ ತನ್ನ ಸ್ವರೂಪ ಜ್ಞಾನ ಅವಶ್ಯಕ. ಆದ್ರಿಂದಲೇ ಪಂಚಭೂತ, ಜಡವಾದ ಇಂದ್ರಿಯ, ಶಬ್ದ, ರೂಪ, ರಸಗಂಧ, ಸ್ಪರ್ಶ ಗುಣಗಳು, ಈ ಜಡವಾದ ಮನಸ್ಸು, ಇದರಲ್ಲೆಲ್ಲ ಅಭಿಮಾನ ಬಿಟ್ಬಿಡಿ ಅಂತ. ಇದು ಎಷ್ಟು ದಿವಸ ನಿಮ್ ಜೊತೆಗೆ ಬರುತ್ತೆ? ಇದು ಅಭಿಮಾನ ಬೇಡ. ನಿಮ್ಮ ಹೃದಯದಲ್ಲಿ ಆ ದೇವರನ್ನ ಕಾಣಿ, ನಿಮ್ಮ ಸ್ವರೂಪವನ್ನ ಕಾಣಿ, ನಿಮಗೆ ಆ ದೇವರ ಅನುಗ್ರಹ ಮಾಡ್ತಾನೆ ಅಂತ ಇಷ್ಟನ್ನ ಹೇಳಿದ್ರು. ಇದನ್ನ ಇಲ್ಲಿ ಶ್ಲೋಕಗಳ ಮುಖಾಂತರ ತಿಳಿಸಿದ್ದಾರೆ. ಅದರಲ್ಲಿ ದತ್ತಾತ್ರೇಯ ಯೋಗ ಅಂತ ಅದರಲ್ಲಿ ಬಂದ ಒಂದು ಶ್ಲೋಕವನ್ನ ಕೊಡ್ತಾರೆ. ಅಂದ್ರೆ ಯೋಗಶಾಸ್ತ್ರದಲ್ಲಿ ಬಂದಿದೆ. ದತ್ತಾತ್ರೇಯ ರೂಪಿ ಪರಮಾತ್ಮ ತಾನು ಯೋಗಶಾಸ್ತ್ರ ಪ್ರಣೇತ್ರ ಅಂತ ಪ್ರಸಿದ್ಧಿ. ನಾವೀಗೆಲ್ಲ ಯೋಗಶಾಸ್ತ್ರ ಅಂದ್ರೆ ಪತಂಜಲಿ ಯೋಗಶಾಸ್ತ್ರಕ್ಕೆ ಹೋಗ್ಬಿಡ್ತೀವಿ. ಪತಂಜಲಿ ಋಷಿಗಳು ಯೋಗಶಾಸ್ತ್ರ ಬರ್ದಿದ್ದಾರೆ. ಆ ಯೋಗ ಬೇರೆ, ಅದು ಧ್ಯಾನದ ಬಗ್ಗೆ ಹೇಳಿರೋದು. ಈಗೇನಾಗ್ಬಿಟ್ಟಿದೆ, ಯೋಗಾಸನ ಯೋಗ ಎಲ್ಲ ಒಂದೇ ಅನ್ಕೊಂಡ್ಬಿಟ್ಟಿದೆ. ಯೋಗ ಬೇರೆ, ಆಸನ ಬೇರೆ. ಈ ಆಸನ ಮಾಡೋದನ್ನ ನೋಡಿ ಅದೇ ಯೋಗ ಯೋಗ ಅಂತ ಆಸನದಲ್ಲಿ ಯೋಗ ಶಬ್ದ ಬಳಸ್ಕೊಂಡು ಹೋಗಿದ್ದಾರೆ. ವಸ್ತುತಃ ಪತಂಜಲಿ ಋಷಿಗಳು ಹೇಳಿದ್ದೇನು, ಯೋಗ ಅಂದ್ರೆ ಯೋಗ ಚಿತ್ತವೃತ್ತಿ ನಿರೋಧ ಅಂತ ಅವ್ರ ಸೂತ್ರ, ಯೋಗ ಸೂತ್ರದಲ್ಲಿ ಬರುತ್ತೆ. 2ನೇ ಸೂತ್ರ, ಯೋಗ ಚಿತ್ತವೃತ್ತಿ ನಿರೋಧ. ಮನಸ್ಸನ್ನ ಒಂದೇ ಕಡೆ ಏಕಾಗ್ರವಾಗಿ ನಿಲ್ಲಿಸೋದು, ಎಲ್ಲೂ ಆಚೆ ಈಚೆ ಚಲನೆ ಆಗ್ಬಾರ್ದು, ಏಕಾಗ್ರತೆ ಅಂತಾರಲ್ಲ ಅದೇ, ಅದನ್ನ ಯೋಗ ಅಂತ ಕರೀತಾರೆ. ಈ ಯೋಗಾಭ್ಯಾಸ ಮಾಡ್ಬೇಕು ಅಂತ ಅವ್ರು ಹೇಳಿರೋದು. ಧ್ಯಾನ ಮಾಡಿ ಚೆನ್ನಾಗಿ ಅಂತ. ಇವ್ರು ಆಸನಕ್ಕೆ ಹೋಗ್ಬಿಟ್ರೆ ಎಲ್ರು. ಅಂತೂ ಈ ಯೋಗಾಸನ ಅದು ಯೋಗ ಆಗಿದೆ. ಈಗ ಹೊಸ ಯೋಗ ಬೇರೆ. ಈ ಯೋಗ ಪತಂಜಲಿ ಋಷಿಗಳು ಉಪದೇಶ ಮಾಡಿದ್ದಾರೆ, ಇಲ್ಲ ಅಂತಲ್ಲ, ಯೋಗಶಾಸ್ತ್ರಿಗೆಲ್ಲ ಅದೇ ಪ್ರಸಿದ್ಧಿ. ಆದ್ರೆ ಆ ಯೋಗದಲ್ಲಿ ನಿರ್ಗುಣ ಬ್ರಹ್ಮೋಪಾಸನೆ ಮಾಡ್ತಾರಲ್ಲ, ಆ ತರ ಉಪಾಸನಾ ಪ್ರಕ್ರಿಯೆ ಹೇಳಿದ್ದಾರೆ ಪತಂಜಲಿ ಋಷಿಗಳು. ಅದು ಸರಿಯಲ್ಲ. ಸಗುಣ ಬ್ರಹ್ಮೋಪಾಸನೆ ಸರಿ. ನಿರ್ಗುಣ ಬ್ರಹ್ಮೋಪಾಸನೆ ತರ ಒಂದು ಉಪಾಸನೆ ಹೇಳಿದ್ದಾರೆ, ಧ್ಯಾನ ಪ್ರಕ್ರಿಯೆನ ಹೇಳಿದ್ದಾರೆ. ಮತ್ತೆ ಅವರು ಈಶ್ವರನಿಗೆ ಅಷ್ಟು ಪ್ರಾಮುಖ್ಯವನ್ನ ಕೊಟ್ಟಿಲ್ಲ ತಮ್ಮ ಸಿದ್ಧಾಂತದಲ್ಲಿ. ಅದನ್ನ ಪತಂಜಲಿ ಋಷಿಗಳ ಈ ಯೋಗಶಾಸ್ತ್ರ ನಮಗೆ ಅನುಪಾದೇಯ, ಅದನ್ನ ಸ್ವೀಕಾರ ಮಾಡೋ ಹಾಗಿಲ್ಲ, ಅದರ ಪ್ರಕಾರ ನಾವು ಅನುಷ್ಠಾನ ಮಾಡೋ ಹಾಗಿಲ್ಲ. ಮತ್ ನಮಗೆ ಯೋಗಶಾಸ್ತ್ರ ಇಲ್ವಾ? ಇದೆ. ಅದೇ ಈ ದತ್ತಾತ್ರೇಯ ಯೋಗ. ದತ್ತಾತ್ರೇಯನ ಯೋಗಶಾಸ್ತ್ರ ಏನಿದೆ, ಆ ಯೋಗಶಾಸ್ತ್ರದ ಪ್ರಕಾರ ನಾವು ಅನುಷ್ಠಾನ ಮಾಡ್ಬೇಕು, ಧ್ಯಾನ ಪ್ರಕ್ರಿಯೆನ ಅನುಸರಿಸ್ಬೇಕು. ಎಲ್ಲಿ ಸಿಗತ್ ದತ್ತಾತ್ರೇಯನ ಯೋಗ? ಇಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಸಿಗತ್ತೆ. ದತ್ತಾತ್ರೇಯ ಯೋಗದಲ್ಲಿ ಹೀಗೆ ಬಂದಿದೆ ಅಂತೆಲ್ಲ ಪುರಾಣಗಳಲ್ಲಿ ವಿಶೇಷವಾಗಿ ಸಿಗತ್ತೆ. ದತ್ತಾತ್ರೇಯ ರೂಪಿ ಪರಮಾತ್ಮ ತಾನು ತನ್ನ ಶಿಷ್ಯ ಅಲರ್ಕ ಅಂತ ಒಬ್ಬ ರಾಜ, ಅವನಿಗೆ ಉಪದೇಶ ಕೊಡ್ತಾನೆ ಅಷ್ಟಾಂಗ ಯೋಗಗಳ ಬಗ್ಗೆ, ದತ್ತಾತ್ರೇಯ ರೂಪಿ ಪರಮಾತ್ಮ. ಅಂಥ ಉಪದೇಶ ನಮಗೆ ಯೋಗಶಾಸ್ತ್ರ ಅಂತ ತಗೊಳ್ಬೇಕು, ಅದನ್ನ ನಾವು ಉಪದೇಶ ಅಂತ ತಗೊಳ್ಬೇಕು. ಅದಕ್ಕೆ ಆಚಾರ್ಯರು ಉದಾಹರಿಸ್ತಾ ಪತಂಜಲಿ ಯೋಗ ಶಾಸ್ತ್ರದಲ್ಲಿ ಹೀಗಿದೆ ಅಂತ ಏನು ಹೇಳಲ್ಲ. ನಮ್ಮ ವ್ಯಾಖ್ಯಾನಕಾರರು ಟಿಪ್ಪಣಿಕಾರರೆಲ್ಲ ಗಮನಿಸ್ದೆ ಅದನ್ನೆಲ್ಲ ಉದಾಹರಿಸಲ್ಲ. ನ್ಯಾಯಸುಧಾ ಪಾಠದಲ್ಲಿ ನಾವು ನೋಡಿದೀವಿ,
ಪತಂಜಲಿ ಋಷಿಗಳ ಆ ಯೋಗಶಾಸ್ತ್ರದಲ್ಲಿ ಬಂದ ವಿಷಯ ಅಥವಾ ಅವರ ಅಭಿಪ್ರಾಯ ಏನಿದೆ ಅದನ್ನ ಖಂಡನೆ ಮಾಡಿದ್ದಾರೆ, ಅದು ಸರಿಯಿಲ್ಲ ಅಂತ ನ್ಯಾಯಸುಧಾ ಗ್ರಂಥದಲ್ಲಿ. ಅಂತೂ ಇಲ್ಲಿ ಈ ದತ್ತಾತ್ರೇಯ ಯೋಗದಲ್ಲಿ ಏನ್ ಬಂತು ಅಂತ ನೋಡೋಣ. ತ್ಯಕ್ತ್ವಾ ದೇಹಾದಿ ಆತ್ಮಭಾವಂ ಜೀವರೂಪೇ ಹೃದಯ ಸ್ಥಿತೆ ದೃಷ್ಟ್ವಾ ಆತ್ಮಭಾವಂ ತಂ ಚಾಪಿ ಹರಿಪಾದಾಬ್ಜ ಸಂಸ್ಥಿತಂ ಯದಾ ಪಶ್ಯತಿ ಅಪರೋಕ್ಷ್ಯಾತ್ ತದಾ ಮುಕ್ತಿಂ ವ್ರಜತ್ಯಸೌ. ಜೀವ ತಾನು ಮೋಕ್ಷಕ್ಕೆ ಯಾವಾಗ ಹೋಗ್ತಾನೆ ಅಂತಂದ್ರೆ, ದತ್ತಾತ್ರೇಯ ರೂಪಿ ಪರಮಾತ್ಮ ಹೇಳ್ತಾನೆ ತನ್ನ ಯೋಗಶಾಸ್ತ್ರದಲ್ಲಿ, ಯಾವಾಗ ಜೀವ ತಾನು ಈ ದೇಹ, ಈ ಜಡವಾದ ಇಂದ್ರಿಯ, ಈ ಶಬ್ದ ರೂಪ ರಸ ತನ್ಮಾತ್ರೆಗಳೇನಿದೆ ಇವುಗಳು ಇದೆಲ್ಲ ನಾನಲ್ಲ, ನನ್ನ ನಿಜವಾದ ಸ್ವರೂಪ ಇದು ಯಾವುದು ಅಲ್ಲ ಅಂತ ತಾನು ಅದನ್ನ ಬಿಟ್ಟು ಅಂದ್ರೆ ಆತ್ಮಭಾವವನ್ನ ದೇಹಾದಿಗಳಲ್ಲಿ ಬಿಡ್ಬೇಕು ಅಂತ. ಈ ದೇಹ ನಾನಲ್ಲ, ಈ ಇಂದ್ರಿಯ ನಾನಲ್ಲ, ಈ ತನ್ಮಾತ್ರೆ ನಾನಲ್ಲ ಅಂತ ಸರಿಯಾಗಿ ದೇಹ ಆತ್ಮ ವಿವೇಕ ಬೇಕು. ಎರಡು ಬೇರೆ ಬೇರೆ ಅನ್ನೋ ಜ್ಞಾನ ಯಾವಾಗ ಬರುತ್ತೋ ಸರಿಯಾಗಿ, ಅಷ್ಟೇ ಅಲ್ಲ ತಾನು ಎಲ್ಲಿದ್ದಾನೆ, ಹಾಗಾದ್ರೆ ಜೀವ ಎಲ್ಲಿದ್ದಾನೆ, ಹೃದಯದಲ್ಲಿ ಇದ್ದಾನೆ ಜೀವ. ಅಲ್ಲೇ ತನ್ನ ಸ್ವರೂಪವನ್ನ ತಾನು ಕಾಣ್ಬೇಕು, ತನ್ನನ್ನು ತಾನು ಮೊದಲು ಕಾಣ್ಬೇಕು. ಕಾಣ್ತಾ ಕಾಣ್ತಾ ತಾನು ಎಲ್ಲಿದ್ದಾನೆ ಅಂದ್ರೆ ಆ ಭಗವಂತನ ಪಾದದಲ್ಲಿ ಇದ್ದಾನೆ, ಭಗವಂತನ ಪಾದ ಹಿಡ್ಕೊಂಡಿದ್ದಾನೆ ಅಲ್ಲೇ. ಯಾವಾಗ ಈಗ ತನ್ನನ್ನ ಆ ಬಿಂಬರೂಪಿ ಪರಮಾತ್ಮನ ಪಾದಾರವಿಂದಗಳ ಹತ್ರ ತಾನು ಕಾಣ್ತಾನೋ, ಅಂದ್ರೆ ನಾನು ಅಲ್ಲಿದ್ದೀನಿ, ನನ್ಗೆ ಅವನೇ ಅನುಗ್ರಾಹಕ ಅಂತೆಲ್ಲ ಜ್ಞಾನ ಬರುತ್ತೋ, ಅವನ ಅನುಗ್ರಹ ಆಗತ್ತೋ, ಆಗ ಮುಕ್ತಿಂ ರಜತ್ಯ. ಸೊ ಆಗ ಮುಕ್ತಿಗೆ ಹೋಗ್ತಾನೆ ಅಂತ ಇದು ಯೋಗಶಾಸ್ತ್ರದ ಒಳ್ಳೆ ಉಪದೇಶ. ಈ ಉಪದೇಶ ನಮಗೆ ಪತಂಜಲಿ ಯೋಗಶಾಸ್ತ್ರದಲ್ಲಿ ಸಿಗಲ್ಲ, ಅದನ್ನು ಗಮನಿಸ್ಬೇಕು. ಇದು ಭಾಗವತಕ್ಕೂ ಅಭಿಪ್ರೇತ. ಪರಮಾತ್ಮನೇ ಉಪದೇಶ ಮಾಡಿದ್ದಾನೆ, ಈ ಕಡೆ ದತ್ತಾತ್ರೇಯ ರೂಪದಲ್ಲಿ, ಈ ಕಡೆ ವೇದವ್ಯಾಸ ರೂಪದಲ್ಲಿ ಅದ್ಭುತವಾದ ಉಪದೇಶ ಮಾಡಿದ. ಇಷ್ಟು. ಇದರ ಜೊತೆಗೆ ಇಲ್ಲಿ ಟಿಪ್ಪಣಿಯಲ್ಲಿ ಬರುವಂತಹ ಇನ್ನೊಂದಿಷ್ಟು ವಿಚಾರ. ಮೊದಲು ಒಂದು ಸರಳವಾದ ಅರ್ಥ ತಿಳಿಸ್ತಾರೆ ಟಿಪ್ಪಣಿಯಲ್ಲಿ. ಏನ್ ತಿಳಿಸಿದ್ದಾರೆ ಅಂದ್ರೆ, ಒಬ್ಬ ಅಧಿಕಾರಿಯಾದ ಮನುಷ್ಯ ಅಂದ್ರೆ ಮೋಕ್ಷಾಧಿಕಾರ ಇದೆ, ಅವನಿಗೆ ಯೋಗ್ಯತೆ ಇದೆ, ಅಂಥವನು ಆಗ್ಲೇ ತಿಳಿಸಿದಂತೆ ತನ್ನ ಸ್ವರೂಪವನ್ನ ಚೆನ್ನಾಗಿ ತಿಳ್ಕೊಳ್ಬೇಕು. ಒಂದು, ಹೃದಯಸ್ಥಿತ ಸಮಗ್ರ ರೂಪೇಣ ಇವ, ಅಂದ್ರೆ ಜೀವ ಏನು ಹೃದಯದಲ್ಲಿ ಇದಾನಲ್ಲ ಅವನ ಜೊತೆಗೇನ ಪೂರ್ತಿ ವ್ಯಾಪಿಸ್ಕೊಂಡ್ಬಿಟ್ಟಿದಾನಂತೆ. ಯಾರು? ಆ ಬಿಂಬರೂಪಿ ಪರಮಾತ್ಮ. ಅವನನ್ನ ಸ್ವಧರ್ಮೇಣ ಜೀವತ್ವೇನ ಪಶ್ಯನ್ ಅಂತ, ಅವನನ್ನು ನಾವು ಜೀವರು ಹೇಗಿದೀವಲ್ಲ ಅದೇ ತರ ಅವನನ್ನು ನಾವು ಕಾಣ್ಬೇಕಂತೆ. ಅಂದ್ರೆ ಇದು ಐಕ್ಯ ಚಿಂತನೆ ಅಲ್ಲ, ನಮ್ ಥರನೇ ದೇವರು ಅಂತಲ್ಲ, ಆದ್ರೆ ನಮ್ಮ ಬಿಂಬ ಅವನು ಅಂದ್ರೆ ಅವನ್ ತರ ನಾವಿದೀವಿ ಅಂತ. ಎಲ್ಲಾ ವಸ್ತುಗಳ ಒಳಗಡೆ ಅದೇ ವಸ್ತುವಿನ ಆಕಾರದಲ್ಲಿ ಅದೇ ಹೆಸರಿನಿಂದ ದೇವರಿರ್ತಾರೆ. ಅದೆಲ್ಲ ಹೇಳೋದಿದೆಯಲ್ಲ, ಬ್ರಹ್ಮರೂಪದಲ್ಲಿ ಬ್ರಹ್ಮದೇವರ ಒಳಗಡೆ ಇರ್ತಾನೆ, ಅದೇ ಆಕಾರದಲ್ಲಿ ಇರ್ತಾನೆ. ಮತ್ತೆ ರುದ್ರದೇವರ ಒಳಗಡೆ ರುದ್ರ ಅನ್ನೋ ರೂಪದಲ್ಲಿ ಅದೇ ಆಕಾರದಲ್ಲಿ ಇರ್ತಾನೆ. ಜಗತ್ತಿನ ಸಂಹಾರ, ಜಗತ್ತಿನ ಇದು ಸೃಷ್ಟಿ ಎಲ್ಲ ಮಾಡ್ತಾನೆ. ಅದೇ ತರ ಪ್ರತಿಯೊಂದು ವಸ್ತುಗಳ ಒಳಗಡೆ ಅದೇ ಹೆಸರಿನಿಂದ ಅದೇ ಆಕಾರದಲ್ಲಿ ದೇವರಿದ್ದು ಅನುಗ್ರಹಿಸ್ತಾನೆ. ಇದು ಅದೇ ಬಿಂಬರೂಪ. ಈ ವಿಷಯವನ್ನ ನ್ಯಾಯಸುಧಾದಲ್ಲಿ ಅನುವ್ಯಾಖ್ಯಾನದಲ್ಲಿ ಪ್ರಕೃತ್ಯಧಿಕರಣ ಅಂತ ಬರುತ್ತೆ ಭಾಗ, ಮೊದಲನೇ ಅಧ್ಯಾಯ ಬ್ರಹ್ಮಸೂತ್ರ, ಅದರ ಕೊನೆಗೆ ಬರುತ್ತೆ. ಅದರಲ್ಲಿ ಹೇಳ್ತಾರೆ ಆ ಇದು ಉಪೋದ್ಘಾತ ಪೀಠಿಕಾ ರೂಪದಲ್ಲಿ ಕೆಲವು ವಿಷಯಗಳು ಬರುತ್ತೆ. ಆ ವಿಷಯಗಳು ಬಂದಾಗ ಈ ಎಲ್ಲಾ ವಿಷಯಗಳು ಅಲ್ಲಿದೆ. ಹಾಗಾದ್ರೆ ಒಂದೊಂದೊಂದೊಂದಕ್ಕೆ ಸಂಬಂಧ, ಬ್ರಹ್ಮಸೂತ್ರ, ಭಾಗವತ, ದತ್ತಾತ್ರೇಯ ಯೋಗ, ಹೀಗೆ ಇದೆಲ್ಲ ದೇವರೇ ತಾನು ತನ್ನ ಅವತಾರಗಳಲ್ಲಿ ಇಷ್ಟೆಲ್ಲ ಸೇರಿಸಿ ಒಂದ್ ಗ್ರಂಥದಲ್ಲಿ ಬಂದಿದ್ದು ಇನ್ನೊಂದ್ ಗ್ರಂಥದಲ್ಲಿ ಬಂದಿದ್ದು ಇನ್ನೊಂದ್ರಲ್ಲಿ. ಅಂದ್ರೆ ಈ ಗ್ರಂಥಗಳನ್ನ ಜೊತೆಗೆ ಓದ್ತಾ ಹೋದ್ರೆ ಆಗ ಮಾತ್ರ ಒಂದೊಂದು ಗ್ರಂಥದ ಅಭಿಪ್ರಾಯ ಗೊತ್ತಾಗುತ್ತೆ. ಇಲ್ಲಾಂದ್ರೆ ಏನೋ ಗೊತ್ತಾಗಲ್ಲ. ಯಾಕೆ ಇಲ್ಲಿ ಹೇಳಿದಾನೆ ಹಿಂಗೆ, ಯಾಕೆ ಅಲ್ಲಿ ಏನೋ ಇದೆ ಗೊತ್ತೇ ಆಗಲ್ಲ. ಈ ಗ್ರಂಥದ ಅಭಿಪ್ರಾಯ ಇದೇನಾ ಗೊತ್ತಾಗಲ್ಲ. ಅದಕ್ಕೆ ಪದೇ ಪದೇ ಆಚಾರ್ಯರಾಗ್ಲಿ ಅಥವಾ ಟಿಪ್ಪಣಿಕಾರರಾಗ್ಲಿ ಬೇರೆ ಬೇರೆ ಪುರಾಣದ ವಾಕ್ಯವನ್ನು ಅಥವಾ ಪರಮಾತ್ಮ ಇನ್ನೊಂದು ರೂಪದಲ್ಲಿ ಹೇಳಿದ ವಾಕ್ಯವನ್ನು ಉದ್ಧರಿಸ್ತಾ ಇರ್ತಾರೆ. ಯಾಕೆ ಅವನ ಅಭಿಪ್ರಾಯ ಅವನೇ ಹೇಳ್ಬೇಕು, ಬೇರೆಯವರು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಪತಂಜಲಿಗಳು ಬಂದು ದತ್ತಾತ್ರೇಯನ ಅಭಿಪ್ರಾಯ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ಪತಂಜಲಿ ಋಷಿಗಳವರು, ದೇವರಲ್ಲ. ವೇದವ್ಯಾಸರು ಸಾಕ್ಷಾತ್ ದೇವರು, ಅವರೇ ಹೇಳಲಿಕ್ಕೆ ಸಾಧ್ಯ ಪ್ರತಿಯೊಂದು ಭಗವಂತನ ರೂಪದ ಅಭಿಪ್ರಾಯಗಳನ್ನ. ಇದು ಒಂದು. ಇದ್ರ ಜೊತೆಗೆ ಸ್ವರಾಜ್ಯಂ ಅಂತ ಒಂದು ಮಾತು ಬಂದಿದೆ. ಸ್ವರಾಜ್ಯ ಅಂದ್ರೆ ಏನರ್ಥ? ಮೋಕ್ಷ ಅಂತ ಅರ್ಥ. ಅದು ಹೆಂಗೆ ಸ್ವರಾಜ್ಯ ಅಂದ್ರೆ? ಈಗ ರಾಜ ತನ್ನ ರಾಜ್ಯ ಪಡೆದ ಅಂತ ಹೇಳ್ತೀವಿ, ಸ್ವರಾಜ್ಯಂ, ತನ್ನ ರಾಜ್ಯವನ್ನ ಪಡೆದ. ಆದ್ರೆ ಇಲ್ಲಿ ಸ್ವರಾಜ್ಯ ಅಂದ್ರೆ ಏನು? ಸ್ವರಾಗ ವಿಷಯಂ ಮೋಕ್ಷಂ. ಸ್ವರಾಜ್ಯ ಅಂದ್ರೆ ಇಲ್ಲಿ ತನ್ನ ರಾಗಕ್ಕೆ ಯಾವುದು ವಿಷಯನೋ ಅದು ಸ್ವರಾಜ್ಯ ಅನ್ನಿಸ್ಕೊಡುತ್ತೆ. ಸ್ವ ಅಂದ್ರೆ ತಾನು, ತನಗೆ ಅಂದ್ರೆ ಜೀವನಿಗೆ ರಾಗ
ರಾಗ ವೈರಾಗ್ಯದ ವಿರುದ್ಧ. ರಾಗಿ ಅಂತ ಹೇಳ್ತಾರೆ. ರಾಗಿ ಅಂದ್ರೆ ತುಂಬಾ ರಾಗ, ಆಸೆ ಇದೆ ಅವನಿಗೆ. ವೈರಾಗ್ಯ ಅಂದ್ರೆ ವಿರಾಗ, ಏನೂ ಆಸೆ ಇಲ್ಲ ಅಂತ. ಹಾಗೆ ರಾಗ ತನ್ನ ಇಚ್ಛೆಗೆ ನನಗಿದು ಬೇಕು ಅಂತ ಎಲ್ರೂ ಬಯಸುವಂತ ಮೋಕ್ಷ, ಅದಕ್ಕೆ ಸ್ವರಾಜ್ಯ ಅಂತ. ಸ್ವರಾಗಕ್ಕೆ ವಿಷಯ. ಈ ಶಬ್ದದ ಅರ್ಥವನ್ನ ತುಂಬಾ ಚೆನ್ನಾಗಿ ಬಿಡಿಸಿದ್ದಾರೆ ಈ ವ್ಯಾಖ್ಯಾನಕಾರರು. ಹೀಗೆ ಸ್ವರಾಜ್ಯ ಅಂದ್ರೆ ತನ್ನ ರಾಗ ಇಚ್ಛೆಗೆ ಯಾವುದು ವಿಷಯನೋ ಮೋಕ್ಷ, ಆ ಮೋಕ್ಷವನ್ನ ಅವನು ಅವಾಗ ಪಡಿಬಹುದು. ಅದರಿಂದ ತತ್ ಸದೃಶ, ತದಾಕಾರ, ತದ್ ಅಧೀನ, ಮೂರಂಶ. ಬಿಂಬ ಪ್ರತಿಬಿಂಬ ಅಂತ ಹೇಳ್ಬೇಕಾದ್ರೆ ಮೂರು ತಗೊಳ್ಬೇಕು. ಒಂದು ತತ್ ಸದೃಶ, ಅವನ್ ಥರ ಇವನಿದಾನೆ. ಇನ್ನೊಂದು ತದ್ ಆಕಾರ, ಅವನ ಆಕಾರ ಇವನಿಗಿದೆ. ಮತ್ತೆ ತತ್ ವಾಚ್ಯ, ಅವನನ್ನ ಯಾವ ಶಬ್ದದಿಂದ ಕರಿತೀವಿ ಇವನು ಅದೇ ಶಬ್ದದಿಂದ ಕರಿತೀವಿ. ತದ್ ಅಧೀನ, ಅವನ ಅಧೀನವಾಗಿದೆ ಅಂತ. ಅದು ಏನಂದ್ರೆ ಒಂದಿದೆಯಲ್ಲ ತತ್ ಸದೃಶ ಅಂತ, ಅವನ್ ಥರ ಇವನಿದಾನೆ ಅಂದ್ರೆ ಅಲ್ಲಿ ಆಕಾರನೂ ಬರುತ್ತೆ, ಹೆಸರು ಬರುತ್ತೆ ವಸ್ತುತಃ. ಅದನ್ನ ಅಲ್ಲೇ ತಗೊಂಡ್ಬಿಟ್ರೆ ಎಲ್ಲ ಸಂಗ್ರಹ ಆಗ್ಬಿಡುತ್ತೆ. ಅದಕ್ಕೆ ಏನ್ ಮಾಡಿದ್ರು ಉಪಮಾಧಿಕರಣದಲ್ಲಿ, ನ್ಯಾಯಸುಧಾದಲ್ಲಿ ತತ್ ಸದೃಶತ್ವೇ ಸತಿ ತದಧೀನತ್ವಂ ಪ್ರತಿಬಿಂಬತ್ವಂ ಅಂತ ಲಕ್ಷಣ ಬರೆದ್ರು. ಪ್ರತಿಬಿಂಬ ಅಂದ್ರೇನು? ಬಿಂಬಕ್ಕೆ ಸದೃಶ, ಬಿಂಬಕ್ಕೆ ಅಧೀನ, ಅದನ್ನ ಪ್ರತಿಬಿಂಬ ಅಂತ ಕರೀತಾರೆ. ಕನ್ನಡಿ ಮುಂದೆ ನಾವು ನಿಂತ್ಕೊಳ್ತೀವಿ, ಕನ್ನಡಿಯಲ್ಲಿ ತೋರುವಂತಹ ನಮ್ಮ ಮುಖ ಪ್ರತಿಬಿಂಬ, ನಾವು ಬಿಂಬ. ನಮ್ಮ ಅಧೀನ ಆ ಕನ್ನಡಿಲಿರುವಂತಹ ಪ್ರತಿಬಿಂಬ. ನಾವ್ ಆ ಕಡೆ ಹೋದ್ರೆ ಅದು ಕಾಣಿಸಲ್ಲ ಕನ್ನಡಿಲಿ. ಹಾಗೆ ನಮ್ ಥರನೇ ಇರುತ್ತೆ ಆ ಕನ್ನಡಿಯಲ್ಲಿ ಕಾಣುವಂತ ಆ ಮುಖ. ಹಾಗಾದ್ರೆ ನಮ್ಮ ಅಧೀನ, ನಮ್ಮ ಹೋಲಿಕೆ ಇರುವಂತದ್ದು. ನಮ್ಮ ಹೋಲಿಕೆ ಅಂದ್ರೇನು? ನಮ್ ಥರನೇ ಶೇಪ್ ಇರುತ್ತೆ, ಆಕಾರ. ಅದನ್ನ ಏನಂತ ಕರಿತೀವಿ? ಈಗ ನಮ್ಮ ಹೆಸರು ಕೃಷ್ಣ. ಕೃಷ್ಣ ಅಂತ ನಾನ್ ನಿಂತ್ರೆ ಕನ್ನಡಿಯಲ್ಲಿ ಕಾಣ್ತಾ ಇರೋ ಮುಖ ಯಾರ್ದು? ಅದನ್ನ ಏನಂತ ಕರಿಬೇಕು? ಅದನ್ನು ಕೃಷ್ಣ ಅಂತಾನೆ ಕರಿಬೇಕು, ಅದು ಬೇರೆ ಅಲ್ಲ. ಹೆಸರು ಅದೇ, ಆಕಾರನೂ ಅದೇ. ದೇವ್ರು ಹೀಗಿರ್ತಾನಂತೆ ನಮ್ ಒಳಗಡೆ, ನೋಡ್ಲಿಕ್ಕೆ ನಮ್ ಥರನೇ, ನಮ್ದೇ. ನಾವ್ ಹಾಗ ಅನ್ಕೊಂತೀವಿ, ವಸ್ತುತ ಅವನ್ ಥರ ನಾವಿದೀವಿ, ಅವನ ಹೆಸರು ನಾವಿಟ್ಕೊಂಡಿದ್ದೀವಿ, ಅವನಿಂದಲೇ ನಾವಿರೋದು, ಅವನ ಅಧೀನದಲ್ಲೇ ನಾವಿರ್ತೀವಿ. ಈ ತರ ಯೋಚನೆ ಮಾಡ್ಬೇಕು. ಉಲ್ಟಾ, ನಮ್ ಥರ ಅವನು ಅಲ್ಲ, ಅವನ್ ಥರ ನಾವು ಅಂತ. ಅವನ್ ಥರ ನಾವು ಅಂದ್ರೆ ಸಾಮ್ಯ ಎಲ್ಲಿ? ನಮ್ಮ ಯೋಗ್ಯತೆಗೆ ನಮ್ಮ ಸ್ವರೂಪ ಏನಿದೆಯೋ, ಯಾವ ತರ ಇದೆಯೋ ಆ ಥರನೇ ಅವನು ಕಾಣಿಸ್ತಾ ಹೋಗ್ತಾನೆ. ಆ ತರ ಹೇಗೆ ಬ್ರಹ್ಮರೂಪದಲ್ಲಿ ಬ್ರಹ್ಮರೂಪನಾಗಿ, ಶಿವರೂಪದಲ್ಲಿ ಶಿವರೂಪನಾಗಿ ಹೇಗಿರ್ತಾನೋ ಹಾಗೆ. ಈ ತರ ಸಚ್ಚತ್ಯಚ್ಚಾಭವತ್ ನಿಲನಯಂ ಚ ಅನಿಲಯನಂಚ, ಈ ತರ ಎಲ್ಲ ಉಪನಿಷತ್ತುಗಳಲ್ಲಿ ಮಾತು ಬರೋದನ್ನ ಅಲ್ಲಿ ಅನುವ್ಯಾಖ್ಯಾನದಲ್ಲಿ, ನ್ಯಾಯಸುಧಾದಲ್ಲಿ ವಿಸ್ತಾರವಾಗಿ ವಿವರಣೆ ಮಾಡಿದ್ರು, ಪ್ರಕೃತಿ ಅಧಿಕರಣ ಭಾಗದಲ್ಲಿ. ಅದಿರಲಿ. ಅಂತೂ ಇಷ್ಟು ವಿಚಾರಗಳನ್ನೆಲ್ಲ ಮನಸ್ಸಿನಲ್ಲಿ ಇಟ್ಟುಕೊಂಡು ಈ ಬಿಂಬ ಪ್ರತಿಬಿಂಬ ಭಾವದ ಬಗ್ಗೆ ಓದ್ಬೇಕು, ಭಾಗವತಲ್ಲಿ ಬರೋದು. ಹಾಗಾಗಿ ಕೇವಲ ಭಾಗವತ ಅಧ್ಯಯನ ಮಾಡಿದ್ರೆ ಉಪಯೋಗ ಇಲ್ಲ. ಹಾಗಂತ ಕೇವಲ ಸುಧಾ ಅಧ್ಯಯನ ಮಾಡಿದ್ರು ಭಾಗವತ ನೋಡದೇ ಇದ್ರೆ ಎಷ್ಟೋ ಲಾಸ್ ಇದೆ, ವಿಷಯಗಳು ಎಷ್ಟೋ ಮಿಸ್ ಆಗ್ಬಿಡುತ್ತೆ. ಹಾಗಾಗಿ ವೇದವ್ಯಾಸರ ಪ್ರತಿಯೊಂದು ಗ್ರಂಥ, ಭಾಗವತ ಆಗ್ಲಿ, ಬ್ರಹ್ಮಸೂತ್ರ ಆಗ್ಲಿ, ಇನ್ನೊಂದು ಪುರಾಣ ಆಗ್ಲಿ, ಅಧ್ಯಯನ ಮಾಡ್ಲೇಬೇಕು. ಇಲ್ಲ ಅಂದ್ರೆ ಎಲ್ಲೋ ಲೋಪದೋಷ ಇರುತ್ತೆ. ಒಂದ್ ಗ್ರಂಥಕ್ಕೆ ಅರ್ಥ ಹೇಳೋದೇ ಕಷ್ಟ ಆಗ್ಬಿಡುತ್ತೆ. ಸುಧಾಕ್ ಅರ್ಥ ಹೇಳೋದು ಕಷ್ಟ ಕೆಲವು ವಿಷಯದಲ್ಲಿ. ಬಿಂಬ ಪ್ರತಿಬಿಂಬ ಬಂದಾಗ ಅಲ್ಲೇ ಟಿಪ್ಪಣಿಯಲ್ಲಿ ಬಿಡಿಸಿದ್ರೆ ಅದು ಬೇರೆ ಮಾತು. ಭಾಗವತಲ್ಲಿ ಹೀಗ್ ಬಂದಿದೆ ಅಂತ ಅಲ್ಲಿ ಟಿಪ್ಪಣಿಯಲ್ಲಿ ಬರೆದಿದ್ರೆ ಓಕೆ. ಸಿಗ್ಲಿಲ್ಲ ಅಂದ್ರೆ ನೀವು ಅಲ್ಲಿ ಭಾಗವತಲ್ಲಿ ನೋಡಿ ಅಂತ ಹೇಳಿದ್ರೆ ನಾವು ನೋಡ್ಬೇಕು ಭಾಗವತಲ್ಲಿ ಬಂದಿರೋದು, ಅದೊಂದು ವಿಷಯ. ಜೊತೆಗೆ ದುರ್ಘಟ ಭಾವ ಪ್ರಕಾಶಿಕ ಅಂತ ಇವ್ರೇನ್ ಹೇಳ್ತಾರೆ ಅಂದ್ರೆ ವಿಷಯ, ಭಗವಂತನ ರೂಪ ನೀವು ನೋಡ್ಬೇಕು. ಎಂಥ ರೂಪ? ಅದು ಜೀವ ನಿಯಾಮಕ ರೂಪ. ಪ್ರತಿಯೊಬ್ಬ ಜೀವನಿಗೂ ಅವನಿಗೆ ಒಂದು ಅನುಗ್ರಹ ಮಾಡುವಂತ ಅವನೊಂದು ರೂಪ ಇದೆ. ಆ ರೂಪವನ್ನ ತಾನು ನೋಡ್ಬೇಕು. ಆ ರೂಪದ ಜೊತೆಗೆ ಇವನು ತಾನು ಆ ರೂಪ ಒಂದೇ ಅಂತ ತಿಳಿದ್ಬಿಟ್ರೆ ದೊಡ್ಡ ಆಭಾಸ ಆಗ್ಬಿಡುತ್ತೆ. ಯಾಕಂದ್ರೆ ಒಂದೇ ತರ ಇರುತ್ತದು. ಈಗ ಹೇಗೆ ಕನ್ನಡಿಯಲ್ಲಿ ನಮ್ಮ ಮುಖ ಕಾಣತ್ ನಿಜ, ನಮ್ ಕೈ ಕಾಲು ಎಲ್ಲಾ ಕಾಣ್ತಾ ಇದೆ. ಹಾಗಾದ್ರೆ ಆ ಕನ್ನಡಿಗೆ ಹೋಗಿ ಏನಾದ್ರು ಹೊಡೆದ್ರೆ, ಅವನಲ್ಲಿದ್ದಾನೆ ಆ ಕನ್ನಡಿಯಲ್ಲಿ ಅಂತ ಯಾರಾದ್ರು ಹೊಡೆದ್ರೆ ಏನಾಗುತ್ತೆ? ಏನೂ ಆಗಲ್ಲ, ನಂಪಾಡ್ ನಾವಿರ್ತೀವಿ. ಆ ಕನ್ನಡಿ ಯಾರು ಹೊಡಿತಾನಲ್ಲ ಅವನಿಗೆ ಏಟಾಗತ್ತೆ ಅಷ್ಟೇ ಕೈಗೆ, ಇನ್ನೇನಾಗಲ್ಲ. ಅಂದೇನಾಯ್ತು, ಬಿಂಬ ಮತ್ತೆ ಪ್ರತಿಬಿಂಬ ಒಂದೇ ಅಂತ ಭಾವಿಸ್ಬಾರ್ದು. ಯಾವತ್ತೂ ಅದು ಒಂದಾಗಲ್ಲ, ಅದು ಬೇರೆನೆ. ನಮ್ಮ ಮುಖ ಅಂತ ಹೇಳ್ತೀವಿ, ನಾನೇ ಮುಖ, ನನ್ನ ಮುಖ ಅಲ್ಲಿಲ್ಲ. ನಮ್ಮ ಮುಖದ ತರಹ ಮುಖ ಅಲ್ಲಿದೆ ಕನ್ನಡಿಲಿ. ಅದನ್ನ ನಾನೇನಾದು? ನಾನೇ ಅಲ್ಲ, ನನ್ನ ತರ ಇರೋ ವಸ್ತು ಅದು ಅಷ್ಟೇ, ನನ್ನ ಪ್ರತಿಫಲನ ಅದು, ಹೊರತು ನಾನಲ್ಲ ಅದು. ನಾನೇ ಆಗಿದ್ರೆ ನನ್ ಕುತ್ತಿಗೆ ಅಲ್ಲಿರ್ಬೇಕಾಗಿತ್ತು ಕನ್ನಡಿಲಿ, ನನ್ ಕುತ್ತಿಗೆ ಇಲ್ಲೇ ಇದೆ. ಆ ಕನ್ನಡಿಲಿ ಅದರದ್ದೇ ಇದೆ ಮುಖ. ಅಷ್ಟೇ ಅಲ್ಲ, ಸವ್ಯೇತರ ವ್ಯತ್ಯಾಸ. ನನ್ನ ಬಲಭಾಗ ಅಲ್ಲಿ ಬೇರೆ ಭಾಗ, ಅಲ್ಲಿನ ಭಾಗ ನನ್ನ ಬಲಭಾಗ ಆಗಿರಲ್ಲ, ವ್ಯತ್ಯಾಸಗಳಿರ್ತದೆ. ಸವ್ಯೇತರ ವ್ಯತ್ಯಾಸ ಅಂತ ಹೇಳ್ತಾರೆ. ಎಡ ಬಲ ಅದೆಲ್ಲ ವ್ಯತ್ಯಾಸ ಇದೆ. ಈ ತರ ಕನ್ನಡಿಲಿ ನಿಂತ ಒಂದು ರೂಪಕ್ಕೂ
ಮುಂದೆ ಇರುವಂತಹ ರೂಪಕ್ಕೂ ಬಹಳ ವ್ಯತ್ಯಾಸಗಳಿದೆ. ಅಷ್ಟೆಲ್ಲ ಕನ್ನಡಿಲಿರೋ ರೂಪ ನಾಶ ಆದ್ರೆ, ಅದನ್ನ ಯಾರು ಹೊಡೆದಾಕಿದ್ರೆ ಕನ್ನಡಿ ಬಿದ್ದೋಗಿ ಇದಾಯ್ತು ಅಂದ್ರೆ ಮುಂದಿರೋ ಬಿಂಬಕ್ಕೇನು ತೊಂದರೆ ಆಗಲ್ಲ. ಹಾಗ ನೀವ್ ಎರಡೂ ಒಂದೇ ಅಂದ್ರೆ ಅದಕ್ ತೊಂದರೆ ಆದ್ರೆ ನನಗ್ ತೊಂದರೆ ಆಗ್ಬೇಕು, ನನಗ್ ತೊಂದರೆ ಆದ್ರೆ ಅದಕ್ ತೊಂದರೆ ಆಗ್ಬೇಕು. ನಮಗ್ ತೊಂದರೆ ಆದ್ರೆ ಅದಕ್ ತೊಂದರೆ ಆಗೋ ತರ ಕಾಣಿಸತ್ತೆ, ಆದ್ರೆ ವಸ್ತುತಃ ಅದು ಹಾಗೆ ಇರುತ್ತೆ, ಏನು ತೊಂದರೆ ಇಲ್ಲ. ಆದ್ರೆ ಬಿಂಬ ಪೂರ್ತಿ ಹೊರಟೋಯ್ತು ಅಂದ್ರೆ ಪ್ರತಿಬಿಂಬ ಇರಲ್ಲ. ಈ ತರ ತುಂಬಾ ಈ ಬಿಂಬ ಪ್ರತಿಬಿಂಬ ಭಾವದ ವಿಚಾರಗಳನ್ನ ಶಾಸ್ತ್ರಗಳಲ್ಲಿ ಕೇಳ್ಬೋದು ಪುನಃ ಪುನಃ. ಇಂದ ಕೇವಲ ಬಿಂಬರೂಪಿ ಪರಮಾತ್ಮನ ಉಪಾಸನೆ ಅಂತ ಹೋಗೋದಲ್ಲ. ಮೊದಲು ಬಿಂಬರೂಪ ಅಂದ್ರೆ ಏನು, ಯಾವ ತರ ಇದೆ, ಭಾಗವತಲ್ಲಿ ಎಲ್ಲೆಲ್ಲೆಲ್ಲೆಲ್ಲಿ ಹೇಳಿದ್ದಾರೆ, ಸುಧಾದಲ್ಲಿ ಏನ್ ವಿವರಣೆ ಇದೆ, ಅಲ್ಲಿ ಟಿಪ್ಪಣಿಯಲ್ಲಿ ಏನ್ ವಿವರಣೆ ಇದೆ, ಈ ತರ ಎಲ್ಲ ಆ ಬಿಂಬರೂಪದ ಬಗ್ಗೆ ತಿಳಿದುಕೊಂಡು ಅದಾದ್ಮೇಲೆ ಶಾಸ್ತ್ರಜ್ಞಾನ ಎಲ್ಲ ಪಡೆದು ಆಮೇಲೆ ಬಿಂಬರೂಪ ಪರಮಾತ್ಮನ ಉಪಾಸನೆ ಅಂದ್ರೆ ಏನು ಅಂತ ತಿಳ್ಕೊಳ್ಳಿಕ್ ಹೋಗ್ಬೇಕು. ಅಲ್ಲಿವರೆಗೂ ಅದಕ್ಕೆ ಹೋಗೋದ್ರಲ್ಲಿ ಅರ್ಥನೇ ಇಲ್ಲ. ಸುಮ್ನೆ ಸರಳವಾಗಿ ಮೇಲ್ಮೇಲಕ್ಕೆ ಏನು ಅಂತ ತಿಳಿಬೇಕಷ್ಟೆ, ಒಂದು ಕ್ಯೂರಿಯಾಸಿಟಿ ಇರುತ್ತಲ್ಲ ಅಷ್ಟೇ, ಅದಕ್ಕೋಸ್ಕರ. ಅಂತೂ ಇಲ್ಲಿವರೆಗೆ ಹೇಳಿದ ವಿಷಯ ಏನು, ಬಿಂಬ ಪ್ರತಿಬಿಂಬ ಎರಡು ಬೇರೆ ಬೇರೆ. ನಮ್ಮಲ್ಲಿರುವಂತಹ ಭಗವಂತನ ರೂಪ ಮತ್ತೆ ನಾವು ಬೇರೆ ಬೇರೆ ಅಂತ ತಿಳ್ಕೊಳ್ಬೇಕು ಅಂತ ಇಷ್ಟು ವಿಷಯ ಇಲ್ಲಿ ಬಂತು. ಇನ್ನೂ ಕೆಲವು ವಿಷಯಗಳಿದೆ, ಅದನ್ನ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೀನಿ. ನಮಸ್ಕಾರ. ನಮಸ್ಕಾರ, ಧನ್ಯವಾದಗಳು ಆಚಾರ್ಯರೇ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ, ಧನ್ಯವಾದಗಳು. ನಮಸ್ಕಾರ.